ನಮ್ಮ ಹೆಸರು ಶಿವಣ್ಣ ಅಂತ. ಶಿವಣ್ಣ ಯಾರು ನಿಮ್ಮ ಎಮ್.ಎಲ್.ಎ ಇಲ್ಲಿ ಇವರು ಸಿ.ಕೆ. ರಾಮಮೂರ್ತಿ ಅವರು. ಹೆಂಗೆ ಸರ್ ಏರಿಯಾ ಈ ಕಡೆ ಎಲ್ಲ ಏರಿಯಾ ಚೆನ್ನಾಗಿದೆ, ಬಟ್ ಪಾಪ ಈ ಏರಿಯಾದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಭಾರಿ ಕಷ್ಟ ಇದೆ ರೀ. ಹೌದಾ? ಕುಡಿಯೋ ನೀರಿನ ವ್ಯವಸ್ಥೆ ಪಾಪ ಮತ್ತೆ ಬೇರೆ ಮತ್ತೆ ಎಲ್ಲ ಪರವಾಗಿಲ್ಲ, ಬೇರೆದೆಲ್ಲ ಕುಡಿಯೋ ನೀರಿಗಂತೂ ತುಂಬಾ ತೊಂದರೆ ಇದೆ ಇವ್ರಿಗೆ. ಕಾವೇರಿ ನೀರು ಸರಿಯಾಗಿ ಬರ್ತಾ ಇಲ್ಲ ಅವ್ರಿಗೆ. ಮತ್ತೆ ಏನ್ ನೀರು ಕುಡಿಬೇಕಂಗ್ರಿ ಇವರು? ಎಲ್ಲ ಬೋರ್ ನೀರು ಬರ್ತದೆ, ಮಾಮೂಲಿ ವಾಟರ್ ಸಪ್ಲೈ ನೀರು, ವಾಟರ್ ಸಪ್ಲೈ ನೀರಿದೆ, ಅದು ಸಾಲ್ತಾ ಇಲ್ಲ ಅವ್ರಿಗೆ. ಒಂದಿನ ಬಿಟ್ರೆ ಒಂದಿನ ಬರುತ್ತೆ, ಒಂದಿನ ಬರಲ್ಲ. ಅದರಿಂದ ಕುಡಿಯೋ ನೀರು ಸಮಸ್ಯೆ ನನ್ನ ಪ್ರಕಾರ ಇಲ್ಲಿ ಏನಂಗಾರೆ ಎಮ್.ಎಲ್.ಎ ಗಮನಕ್ಕೆ ಬಂದೈತಿಲ್ರಿ? ಇದು ಬಂದಿದೆ, ಬಟ್ ಅವರು ಮಾಡಿದ್ದಾರೆ. ಒಂದ್ ದಿವಸ ಬಿಟ್ರೆ ಒಂದ್ ದಿವಸ ಬರುತ್ತೆ. ಒಂದ್ ಕಡೆ ನೀರು ಬಂದ್ರೆ ಒಂದ್ ಕಡೆ ಬರಲ್ಲ, ಒಂದ್ ಕಡೆ ನೀರು ಬಂದ್ರೆ ಒಂದ್ ಕಡೆ ಬರಲ್ಲ ಪಾಪ. ನೋಡ್ರಿ, ಮತ್ತೆ ಇಲ್ಲೆಲ್ಲ ಮನೆಗಳಿಗೆ ಹಕ್ಕುಪತ್ರ ಇಲ್ಲ, ಸುಮಾರು ಮನೆಗಳಿಗೆ ಹಕ್ಕುಪತ್ರ ಇಲ್ಲ. ಮತ್ತೆ ಇಲ್ಲಿ ಯಾರು ಇವ್ರನ್ನೆಲ್ಲ ನೋಡ್ಕೊಳ್ಳೋರು? ಯಾರು? ಇವರೇ ನೋಡ್ಕೋಬೇಕು, ಎಮ್.ಎಲ್.ಎ ಅವರೇ ನೋಡ್ಕೋಬೇಕು. ಇವಾಗ ಇವರೇ ಎಲ್ಲ ನೋಡ್ಕೋಬೇಕು. ಇವ್ರು ನೋಡ್ಕೊಳ್ಳೋರು ಮತ್ತೆ ಯಾರಿಲ್ಲ ನೋಡ್ರಿ, ಅಷ್ಟೇ. ಇನ್ನೇನು ಹಂಗೈತ್ ಪರಿಸ್ಥಿತಿ. ಇವರೇ ಹೇಳ್ಬೇಕು, ಇವ್ರು ಬೇರೆ ಪ್ರಾಬ್ಲಮ್, ಇವರೇ ಎದ್ರಕೊಂಡು ಹೋದ್ರೆ. ಅಲ್ಲಲ್ಲೇ ಒಳಗೆ ನಗಾಡ್ಕೊಂಡು ಬರ್ತಾ ಇದಾರೆ. ಏನ್ ನಿಮ್ಮ ಹೆಸರು? ಬಿಟ್ಬಿಡ್ತೀವ? ಇಬ್ರು ಒಂದೇ ತರ ಇದಿರಲ್ಲ, ಅಕ್ಕ ತಂಗಿನ? ಅಕ್ಕಂಗೇರ್ರಿ. ಎಲ್ಲಿ ಮನೆ? ಅಲ್ಲಿ ಮುಂದೆ ಇದೆ. ಹೌದಾ? ಏನ್ ನಿಮ್ಮ ಹೆಸರು? ದುರ್ಗಮ್ಮ. ನಿಮ್ಮ ಹೆಸರು? ಮಂಜುಳಾ. ಏನ್ ಕೆಲಸ ಮಾಡ್ತೀರಿ? ನಾವು ಹೌಸ್ ಪಿಕಿಂಗ್ ಮಾಡ್ತೀವಿ. ನೀವು? ವಾರ್ಡ್ ಹೆಲ್ಪರ್ ಜಯದೇವ್. ವಾರ್ಡ್ ಹೆಲ್ಪರ್. ಮತ್ತೆ ಹೆಂಗೈತ್ರಿ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ಅಯ್ಯೋ, ಆತರ ಏನಿಲ್ಲ ಸರ್. ಹೇಳ್ರಿ, ಅವ್ರು ಗೊತ್ತು. ಹೇಳ್ರಿ, ಪರವಾಗಿಲ್ಲ. ಬೇರೆಯವ್ರು ಇರ್ತಾರೆ, ಅವ್ರನ್ನ ಕೇಳಿ. ಬೇರೆ ಮತ್ತೆ ನೀವು ಯಾರು? ಮನೆಗೆ ಹಕ್ಕುಪತ್ರ ಇದೆಯಾ? ನೀನ್ ಮಾತಾಡಿದ್ರೆ ನೋಡಿ, ಅವ್ರನ್ನ ಕೇಳಿ. ಅಲ್ಲ, ಅವ್ರು ಬಿಡ್ರಿ, ಅವ್ರು ಮಾತಾಡ್ಸೋಣ. ಬರ್ರಿ ನೀವು ಬರ್ರಿ. ಭಾಳ ಜೋರ್ ಸೌಂಡ್ ಐತಿ, ಬರ್ರಿ. ಏನು ಅವ್ರ ಹೆಸರೇನು? ಐಸಂಗಡಿ. ಬನ್ನಿ ಮೇಡಮ್. ಏನ್ ನಿಮ್ ಪ್ರಾಬ್ಲಮ್ ಅಂತ ಏನಿಲ್ಲ ಸರ್. ವಾಟರ್ ಬಂದು ನೆನ್ನೆ ಮಳೆ ಬಂದ್ಮೇಲೆ ಫುಲ್ಲು ಮಳೆ ನೀರೆಲ್ಲ ಇಲ್ಲಿದೆ. ವಿಡಿಯೋ ಇದೆಯಾ? ಬನ್ನಿ ಮಾತಾಡ್ಬನ್ನಿ ಅಮ್ಮ, ತಮಾಷೆ ಅಲ್ಲ. ನಾವು ಸುಮ್ಮನೆ ಮಜಾ ಇರ್ಲಿ ಅಂತ ಕಾಮಿಡಿ ಮಾಡ್ತೀವಿ. ಇಲ್ಲ, ವಿಡಿಯೋ ಮಾಡಿದ್ವಿ. ಮೊಬೈಲ್ ನಮ್ಮ ಮಗಳು ತಗೊಂಡಿದ್ದಲ್ಲ ಕಾಲೇಜ್ಗೆ. ಫುಲ್ಲು ನೆನ್ನೆ ಇಲ್ಲಿವರೆಗೂ ಮನೆ ಒಳಗಡೆ ಎಲ್ಲ ನೀರು, ಆ ರೋಡಲ್ಲಿರೋ ನೀರೆಲ್ಲ ಇಲ್ಲಿವರೆಗೂ ನೀರು. ಏನಿಲ್ಲ, ಏನ್ ಮಾಡೋದಕ್ಕಾಗಲ್ಲ. ಎಮ್.ಎಲ್.ಎ ಇವರಿದ್ದಾರೆ, ಆಮೇಲೆ ಬಹದ್ದೂರ್ ಅವ್ರು ಸರ್. ಸಿ.ಕೆ. ರಾಮಮೂರ್ತಿ ಬರಲ್ಲ ಇಲ್ಲಿ. ಕೇಳಿ ನೋಡಿ ಅಷ್ಟೇ ಸರ್, ಬೇರೆ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಮತ್ತೆ ಲೇಡೀಸ್ ಕಡೆ ಇದು ರೊಕ್ಕ ಗಿಕ್ಕ ಬಂದವೋ ಇಲ್ಲೋ? ರೇಷನ್ ಕಾರ್ಡು ಬರ್ರಿ. ಯಾಕರ ನಿಮ್ ಸೌಂಡ್ ಜೋರ್ ಐತ್ರಿ, ಬರ್ಬೇಕಾ? ಮಾತಾಡ್ಬೇಕಾ? ಬರುತ್ತೆ ಬಿಡಿ, ಅದೆಲ್ಲ ಬರುತ್ತೆ. ಅದೆಲ್ಲ. ಏನಮ್ಮ ಹೆಸರು? ಯಶೋದಮ್ಮ. ಆರಾಮೇನಿ. ಮನೆ ಪ್ರಾಬ್ಲಮ್, ನೀರೆಲ್ಲ ಹೋಗ್ಯಾವ, ಅದಕ್ಕೆಲ್ಲ ಒಳಗಡೆ ಹೋಗ್ಯಾವ, ಎಲ್ಲ ಮೋರ್ ತುಂಬಿ ಹೋಗ್ಯದ ನೋಡ್ದ, ಎಲ್ಲ ತುಂಬ್ಯಾದ. ಆ ಕಡೆ ನೀರೆಲ್ಲ ಈ ಕಡೆ ಬರ್ತದೆ. ಅದೆಲ್ಲ ಚೆನ್ನಾಗ್ ಮಾಡ್ಬೇಕು, ರೋಡ್ ಚೆನ್ನಾಗ್ ಮಾಡ್ಬೇಕು. ಇದು ಅರ್ಧ ಮನೆ ಟೈಲ್ಸ್ ಹಾಕ್ಯಾರ, ಅರ್ಧ ಮನೆ ಟೈಲ್ಸ್ ಹಾಕಿಲ್ಲ. ಎಲ್ಲ ನಮ್ಗೆಲ್ಲ ಪ್ರಾಬ್ಲಮ್ ಆಗಿದೆ ಸರ್. ಎಲ್ಲ ಪ್ರಾಬ್ಲಮ್. ಹೌದು. ಮತ್ ಕೇಳ್ಕೊಳ್ರಿ ಸಿದ್ದರಾಮಣ್ಣನ. ಸಿದ್ದರಾಮಯ್ಯ ಏನ್ ಕೇಳೋದು? ಆತ ಅಲ್ಲಿರ್ತಾನ, ನಾವ್ ಯಾರು ನಮ್ನ ಕರ್ಕೊಂಡ್ ಹೋಗೋದಿಲ್ಲ ಈ ಏರಿಯಾದಾಗ. ನೀವ್ ಇಲ್ಲೇ ಕುಂದ್ರೆ ನಾವ್ ಮಾಡ್ಕೊಂಡ್ ಬರ್ತೀವಿ ಅಂತಾರ ಅವ್ರು. ಹಂಗೆ ನೀವ್ ಇಲ್ಲೇ ಕುಂದ್ರಿ, ಇಲ್ಲೇ ಸಾಯಿರಿ ಎತ್ಲಾಗೆ, ನಮ್ದೇನ್ ಆಗ್ಬೇಕಿತ್ತು, ನಿಮ್ದೇನ್ ಹೋಗ್ಬೇಕಿತ್ತು ಅಂತಾರ ನೋಡಿ. ಅಂತಾರ್ರಿ. ರೇಷನ್ ಕಾರ್ಡ್ ಐತ್ರಿ? ರೇಷನ್ ಕಾರ್ಡ್ ಅದ. ರೊಕ್ಕ ಬಂದವು? ರೊಕ್ಕ ಬರ್ತಾವ. ನಾನು ಪಿಂಚನ್ ರೊಕ್ಕ ಬರ್ತಾವ. ಪೆನ್ಷನ್ ಎಷ್ಟು ಬರುತ್ತೆ? 1200 ಬರ್ತಾವ. ಪಕ್ಕ ಬರ್ತೈತ್ರಿ? ಪಕ್ಕ ಬರ್ತಾವ. ಸಿದ್ದರಾಮಯ್ಯನ ಕಾಸು, ಗೃಹಲಕ್ಷ್ಮಿ ಅದು ಬರ್ತದ. ಅದು ಬರ್ತೈತಿ. ಮತ್ತ ಅವ್ರ ರೊಕ್ಕ ಏನ್ ತೊಂದ್ರೆ ಇಲ್ಲ? ಇಲ್ಲ. ಇದೇ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್. ಕುಡಿಯಕ್ ನೀರ್ ಬರ್ತಾವ? ಕುಡಿಯಕ್ ನೀರ್ ಒಂದ್ ದಿವ್ಸ ಬರ್ತದ, ಒಂದ್ ದಿವ್ಸ ಬರೋದಿಲ್ಲ. ಒಂದ್ ದಿವ್ಸ ಬರ್ತಾವ, ಒಂದ್ ದಿವ್ಸ ಬರೋದಿಲ್ಲ. ಅದು ನಾರ್ಮಲ್ ಬಿಡ್ರಿ. ಚಲೋ ಆಯ್ತ್ರಿ. ಮಾಡ್ಸೋಣ ಅದಕ್ಕ ಬಂದಿವ್ರಿ. ಓಕೆ. ಇದು ಗುಲ್ಬರ್ಗ ಕಾಲೋನಿ. ಗುಲ್ಬರ್ಗ ಕಾಲೋನಿಯಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು, ಬೇಕಾದಷ್ಟು ಸಮಸ್ಯೆ ಇದಾವೆ. ಎಕ್ಸ್ಪೋಸ್ ಮಾಡ್ತಾ ಹೋದ್ರೆ ಎಷ್ಟು ಸಮಸ್ಯೆ ಇದೆ ನೋಡ್ರಿ ಇಲ್ಲಿ. ಯಾರಿವಳು ಡ್ರೀಮ್ ಗರ್ಲ್? ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಮರ್ಲಿಂಗಮ್ಮ ಸರ್. ಮರ್ಲಿಂಗಮ್ಮ. ಯಾವ್ರು? ನಮ್ದು ಯಾದಗಿರಿ ರೀ. ಇನ್ನೇನು ಮಾಡತ್ರಿ? ಏನು ಮಾಡೋದ್ರಿ? ಏನು ಮಾಡೋದು? ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತೀರಿ? ಆ ಊರು ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ? ದುಡಿಯಾಕೆ ಬಂದ್ರಿ? ಏನು ದುಡಿತೀರಿ? ಕಾಂಕ್ರೀಟ್ ಕೆಲ್ಸಕ್ಕೆ ಹೋಗ್ತೀವಿ. ಕಾಂಕ್ರೀಟ್ ಕೆಲಸ ಎಷ್ಟು ಕೊಡ್ತಾರೆ ರೊಕ್ಕ? 600 ರೂಪಾಯಿ ಕೊಡ್ತಾರೆ ಸರ್. 600 ರೂಪಾಯಿ ಕೊಡ್ತಾರೆ ಒಂದು ದಿನಕ್ಕೆ. ಮನೆ ಸ್ವಂತ ಮನೆ ಬಾಡಿಗೆ ಮನೆ ಐತಿ? ಬಾಡಿಗೆ ಮನೆ ಐತಿ.
ಎಷ್ಟು ಕಟ್ತೀರಿ ಬಾಡಿಗೆ? 5,000. 5,000. ಓಕೆ. ಏನು ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ನಮ್ಮ ಏರಿಯಾದಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ. ಯಾವ್ದಂತ ಸಾಲ್ವ್ ಮಾಡ್ತೀರಾ? ಎಲ್ಲ ಪ್ರಾಬ್ಲಮ್ಮೆ. ಅದು ಹೇಳ್ರಿ ನೋಡೋಣ ಯಾವ್ಯಾವ ಪ್ರಾಬ್ಲಮ್. ಅಯ್ಯೋ ಎಲ್ಲಂತ ಹೇಳಕ್ಕಾಗಲ್ಲ ಸರ್. ಹೇಳ್ಬೇಕಪ್ಪ. ಯಾರು ಸಾಲ್ವ್ ಮಾಡಲ್ಲ ಸರ್ ಹೇಳಿದ್ರ. ಈಗ ನಾವು ಮಾಡ್ಸಿದೀವಲ್ಲ ಮನೆಯೆಲ್ಲ. ಏನ್ ಮಾಡ್ಸಿರಿ ಸರ್? ಹಿಂಗೆ ತುಂಬಾ ಸ್ಲಮ್ಗಳಿಗೆಲ್ಲ ಹೋಗಿ ಈ ತರ ಏರಿಯಾಗಳಿಗೆಲ್ಲ ಹೋಗಿ ನಿಮ್ದು ಏನೇನು ಪ್ರಾಬ್ಲಮ್ ಐತೆಲ್ಲ ಕ್ಲಿಯರ್ ಮಾಡ್ಸಿವಲ್ಲ. ಮತ್ತೆ ನೀವ್ ಯಾಕೆ ನಮ್ಮಂಗಿಲ್ಲ ಮಾಡಿಸ್ಬೇಕು? ಎಲ್ಲಿ ನೋಡಿ ಇಲ್ಲಲ್ಲ ಸರ್ ನೀವು. ನೋಡ್ಲಿಲ್ಲ ಅಂದ್ರೆ ನಮ್ ತಪ್ಪೇನ್ರಿ? ನೀವು ನೋಡಿಲ್ಲ, ಅದ್ ನಿಮ್ ತಪ್ಪು. ಅದೆಲ್ಲ ನೀವ್ ಹೇಳ್ರಿ, ನೀವ್ ಹೇಳಿದ್ರೆ ಅಲ್ವಲ್ರಿ ಪ್ರಾಬ್ಲಮ್ ಸಾಲ್ವ್ ಆಗೋದು. ಅಯ್ಯೋ ಯಾರು ಮಾಡ್ತಾರ ಹೋಗ್ರಿ ಅಂತ ಬಿಟ್ರೆ ಯಾರು ಮಾಡಲ್ಲ. ನಾವು ಬಂದಿವಲ್ಲ ಈಗ. ಈಗ ಇಲ್ಲಿವರೆಗೆ ಯಾರು ಕೇಳಕ್ ಬಂದಿದ್ರಾ? ಟಿವಿ ಅವ್ರು ಬಂದಿದ್ರಾ? ನಾವು ಬಂದಿದೀವಿ ಅಂದ್ರೆ ಅರ್ಥ ಯಾರೊಬ್ರು ಬಂದಾರ ಸರ್. ನಮ್ಮ ಏರಿಯಾದವ್ರನ್ನ ಕೇಳಿ ಲೀಡರ್ದವ್ರನ್ನ ಮಾಡಿಸ್ರಿ. ಲೀಡ್ರ್ ಅಲ್ರಿ, ಲೀಡ್ರ್ ಹೇಳಲ್ರಿ. ಲೀಡ್ರ್ ಒಳಗೆ ಡೀಲ್ ಆಗ್ತಾರ. ನೀವ್ ಹೇಳ್ಬೇಕು. ಹಂಗೇನ್ ಮಾಡಲ್ಲ ಸರ್. ಹಂಗ್ ಮಾಡಲ್ಲ. ಎಲ್ಲ ಅವ್ರಿಗೆ ಹೇಳಿದ್ರೆ ಮಾಡಿಸ್ತಾರ್ರಿ. ನಮ್ಮ ಅದೇ ಮಾಡ್ತಾರೆ, ಪೂರ್ತಿ ಮಾಡಿಸ್ಬೇಕಲ್ಲ. ಮಾಡ್ಸಾರ ಸರ್ ಪೂರ್ತಿ. ಅವ್ರನ್ನ ಕೇಳಿ. ನೀವು ಹೋಟೆಲ್ ಎಲ್ಲ ಹಾಕದ? ನಾವು ಕಾಂಗ್ರೆಸ್ಗೆ ಹಾಕ್ತಿವಿ. ಒಟ್ಟಿಲ್ಲ ಯಾರಿಗೆ ಹಾಕ್ತಿರಿ ಕೇಳಲಿಲ್ಲ. ಎಲ್ಲ ಹಾಕೋದು ಸ್ಕೂಲಲ್ಲಿ ಇಲ್ಲೇ ಹಾಕೋದು. ಇಲ್ಲೇ ಹಾಕೋದು. ನೀವು ಯಾರಿಗಾದ್ರೂ ಓಟ್ ಹಾಕ್ರಿ, ಒಳ್ಳೆಯವ್ರಿಗೆ ಹಾಕ್ರಿ. ಆಯ್ತು. ಆಯ್ತು ಚಲೋ. ಏನಮ್ಮ ಏನು ಓದಕತಿ? 10th ಮುಗಿತಾ? ಹೋಗ್ಬೇಕಾ? ಇವಾಗ ಹೋಗ್ಬೇಕು. ನಿಮ್ಮ ಏರಿಯಾ ಒಳಗೆ ಏನೇನು ಪ್ರಾಬ್ಲಮ್ ಇದಾವೆ ನೀನಾರು ಹೇಳೋದು? ಗೊತ್ತಿಲ್ಲ. ಓಲಿ ಬಿಡತ್ತೆ. ಓ ಓ ಏಯ್ ಚೆನ್ನಾಗಿದೆಯವ? ಏನ್ ಚೆನ್ನಾಗಿ ನಮ್ಮಪ್ಪ ಹಿಂಗ ಆಪರೇಷನ್ ಆಗ್ಯದ. ಆಪರೇಷನ್ ಆಗೈತೇನವಾ? ಅಯ್ಯೋ ಏನು ಹುಷಾರಿಲ್ಲ. ಕಿಡಿಗ ಒತ್ಕೊಂಡಿದ್ದೀನಿ. ಸೈಲೆಂಟ್ ಆಗಿರಿ ಅಲ್ಲ. ಇಲ್ಲಿ ಒತ್ಕೊಂಡಿದ್ದೀನಿ ಸಾರ್. ಬಿದ್ದೇನವಾ? ಇಲ್ಲ ಕೈ ಯಾಕ್ರೋ ಬಿದ್ರು ಅವರು? ಏಯ್ ನಗ್ತಿರಲ್ರ, ಯಾಕ್ರೋ ಬಿದ್ರು ಅವರು? ಸುಮ್ಮನೆ ಒತ್ಕೊಂಡಿದ್ದೀನಿ ಸಾರ್. ಎಷ್ಟನ ಬಿಸಾಕಿ ಆಸ್ಪತ್ರೆಗೆ ಹೋಗಿದ್ದೇನವಾ? ಆಪರೇಷನ್. ಏನ್ ನಿಮ್ಮ ಹೆಸರು? ಎಲ್ಲಮ್ಮ. ಎಲ್ಲಮ್ಮ. ಯಾವ ಊರು ನಿಮ್ದು? ಗುಲ್ಬರ್ಗ. ಗುಲ್ಬರ್ಗ, ಕಲಬುರ್ಗಿ. ಎಷ್ಟು ವರ್ಷ ಆಗ್ತೀವಿ ಇಲ್ಲಿ ಬಂದು? 3 ರೂಪಾಯಿ ದುಡ್ದೇನೆ. 100 ರೂಪಾಯಿ ದುಡ್ದೀರ? 3 ರೂಪಾಯಿ. 3 ರೂಪಾಯಿಂದ ಇಲ್ಲೇ ಇದ್ದೀರಾ? ಎಷ್ಟು ವರ್ಷ ಆತಂಗದ್ರೆ? ಆಯ್ತು 70 ಆಗ್ಯಾವ 80 ಆಗ್ಯಾವ. 3 ರೂಪಾಯಿಂದನು ಇಲ್ಲೇ ದುಡ್ದಾರಂತ ಬಂದು ಬೆಂಗಳೂರಿನೊಳಗ. ನಮ್ಮ ಮಕ್ಕಳಲ್ಲಿ ಇಲ್ಲೇ ಹುಟ್ಟಾಗ ಇದಲ್ಲ. ಮೊಮ್ಮಕ್ಕಳ ಮರಿ ಮಕ್ಕಳ? ಮರಿ ಮಕ್ಕಳ. ಎಷ್ಟು ವರ್ಷ ಇವಾಗ? ಎಷ್ಟು ವರ್ಷ? ನಾವೇನ್ ಮತ್ತೆ 70 ಆಗ್ಯಾವ 80 ಆಗ್ಯಾವ. ನಮ್ಮ ಅಮ್ಮ ನಮ್ಮ ಅಮ್ಮ ಹೋದ ಗೊತ್ತಿಲ್ಲ. 80 90 80 ಗೊತ್ತಿಲ್ಲ ಸರ್. ನಾನು ಲೋಡ್ ಹಿಂಗಾಗಿ ನಿಮ್ಗಿದ್ದೆ. ಇದು ಪಿಂಚಣಿ ಬರುತ್ತಾ? ಪಿಂಚಣಿ ರೊಕ್ಕ ಬರ್ತದ. ಎಷ್ಟು ಬರುತ್ತಾ? 200 1200 ಬರ್ತೈತಿ. ಗೃಹಲಕ್ಷ್ಮಿ ಸಿದ್ದರಾಮಯ್ಯಿಂದ 2,000 ರೂಪಾಯಿ ಬರ್ತೈತಾ? ಅದು ಇನ್ನ ಕೊಟ್ಟಿಲ್ಲ. ಈ ತಿಂಗಳು ಕೊಡ್ತೀನಿ ಅಂತಾರ. ಹೌದಾ? ರೇಷನ್ ಕಾರ್ಡ್ ಐತವ? ಅದ ಸರ್. ರೊಕ್ಕ ಎಲ್ಲ ಬಂದವು ಸರಿಯಾಗಿ? ಅಕ್ಕಿ 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 ಇಲ್ಲ ನೋಡು. ಬಳ್ಳ ಹೋಗ್ಲಿಲ್ಲ ಅಂತ ಸೈನ್ ಮಾಡಿದ್ರ ಈ ತಿಂಗಳು ಬಾದು ಅಕ್ಕಿ. ಹೌದಾ? ಎಲ್ಲಮ್ಮ BP ಶುಗರ್ ಏನಾರ ಐತಾ? ಅವೆಲ್ಲ ಏನಿಲ್ವಾ? ಅಬ್ಬಾ ಸಮಾಧಾನ. ನಮ್ಮ ಎಲ್ಲ ಮುಂಗೆ BP ಶುಗರ್ ಏನು ಇಲ್ಲ. ಆಯ್ತು, ಆರಾಮಾಗಿರಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಮ್ಮ. ಎಲ್ಲಿ ಮನೆ? ಅಲ್ಲೇ ಅದು. ಎಲ್ಲಿ? ಅಲ್ಲ ಆ ಕಡೆ ಬಗಲ ಅದು. ಆ ಕಡೆ ಬಾಗ್ಲಿಗ. ಸ್ವಂತ ಮನೆ ಬಾಡಿಗೆ ಮನೆ? ಬಾಡಿಗೆ ಮನೆ. ಬಾಡಿಗೆ ಮನೆ. ಎಷ್ಟು ಕೊಡ್ತೀರಿ ಬಾಡಿಗೆ? 5,000. 5,000? ಯಾರು ಸೌಂಡ್? ಆ ಕಡೆ ಬಗಲ. ಸಮಾಧಾನ ತಗೊಳವ. ಒಂದೊಂದು ಹೊಡ್ತಾನು ನಮಗೆ. ಆ ಕಡೆ ಬಗಲ. ಬರ್ರಿ ಕಡೆ ಬಾಗ್ಲಾಗ ಮನೆ ಐತ್ರಿ. ರೊಕ್ಕ ಎಲ್ಲ ಬಂದವ್ ಸರಿಯಾಗಿ? ಬೆಲ್ಲಿ ಬರೋವಲ್ಲ ರೊಕ್ಕ ಭಾಳ. ಬರೋವಲ್ಲ. 2,000? 2,000 2 ತಿಂಗಳಿಗೆ 3 ತಿಂಗಳಿಗೆ ಬರ್ತಾವ. 2 ತಿಂಗಳಿಗೆ 3 ತಿಂಗಳು ಬರ್ತಾವ. ಮತ್ತೆ ಬರಲ್ಲ. ನಿಮ್ಮ ಏರಿಯಾ ಒಳಗೆ ಏನೇನು ಪ್ರಾಬ್ಲಮ್ ಅದಾವ? ಹೆಂಗೇನಪ್ಪ ನನಗೇನು ನಂಗೇನಪ್ಪ ನಂಗೆ ಗೊತ್ತು ಅಂದ್ರೆ ಏನು ಸರ್? ಆಧಾರ್ ಕಾರ್ಡು? ನನ್ನ ಕಾಲ ನೋವು ಬರ್ತಲ್ಲ. ಆಧಾರ್ ಕಾರ್ಡ್ ಇಲ್ವಾ? ಅದ ಐತಾ? ರೇಷನ್ ಕಾರ್ಡ್ ಐತಾ? ಆಯ್ತು. ಐತಾ? ಪೆನ್ಷನ್ ದುಡ್ಡು ಬರುತ್ತಾ? ಪೆನ್ಷನ್ ಬರ್ತದೆ. ಬರ್ತೈತಿ. ಎಷ್ಟು ಬರ್ತೈತಿ ರೊಕ್ಕ? 1200 ಬರ್ತದೆ. ಪಕ್ಕಾ ಬರ್ತಾವ? ಗ್ಯಾರಂಟಿ? ಎಲ್ಲ ಗ್ಯಾರಂಟಿ ಅಲ್ಲಿ 2 ತಿಂಗಳಿಗೆ 3 ತಿಂಗಳಿಗೆ ಬರ್ತದೆ. 2,000? ಅದಾದ ಒಮ್ಮೆಲಿಗೆ ಬರ್ತದೆ. 2 ತಿಂಗಳು 3 ತಿಂಗಳಿಗೆ. ಕಾಲ ನೋವು ಬಂದಿದೆ ನೋಡ್ರಿ. ಕಾಲ ನೋವು ಏನವ ನಿನ್ನ ಹೆಸರು? ಈ ಅಪ್ಪ ಹಾಕ್ಬೇಕು ನನಗೆ. ಕನ್ನಡ ವರ್ಣಮಾಲೆ ಎಷ್ಟು ಅಕ್ಷರ ಅದಾವು? 80? ವಾ ಏನು ಜಡ ಬಡ
ಬಾವ ಇಲ್ಲ ಒಂಚೂರು ಮುಂದಕ್ಕೆ ಏನು ಹೇಳು ಮುಂದಕ್ಕೆ ಬರ್ರಿ ಇಲ್ಲಿ ರೀ ಮುಂದಕ್ಕೆ ಬರ್ರಿ ಕಟಿಂಗ್ ತಾಡ್ರಿ ಮುಂದಕ್ಕೆ ಬರ್ರಿ ಈಗ ತಾಡ್ರಿ 46 ಭಾಳ ಯೋಚನೆ ಮಾಡಿ 46 ಅಂತ ಹೇಳು 49. ಹಾಂ ಈಗ ನಾನಿಲ್ಲಿ ಎಲೆಕ್ಷನ್ ನಿಲ್ತಾ ಇದ್ದೀನಿ ಹಾಂ ಹಂಗೆ ಓಟ್ ಹಾಕ್ತಿರಿಲ್ಲ ಎಷ್ಟು ಕೊಡ್ಬೇಕು ರೊಕ್ಕ ಹಾಕ್ತೇವಪ್ಪ ನಿನಗೆ ರೊಕ್ಕ ಎಷ್ಟು ಕೊಡ್ಬೇಕು ರೊಕ್ಕ ಎಷ್ಟನ 2,000 5,000 10,000 15,000 ಏಸನ ಕೊಡಪ್ಪ ಆ ಕಡೆ ನಿನ್ನ ಹೆಸರೇನು ಸಿದ್ದಮ್ಮ ಸಿಕ್ಕಾಕೊಂಡ್ಬಿಡ್ತು ಹಂಗೆಲ್ಲ ದುಡ್ಡು ಕೊಡ್ತೀರಂದ್ರೆ ಇಸ್ಕೊಂಬಾರ್ದು ಅಪ್ಪ ಯಾರು ಕೆಲಸ ಸರಿಯಪ್ಪ ನಮ್ಮ ಕೆಲಸ ಅದ ಕಡೆ ಕೆಲಸ ಆಯ್ತಾ ಓ ಗೊತ್ತಾಗೋಯ್ತು ಈಗ ನಿಮಗೆ ಕಟ್ಟಿ ಏನು ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ಮು ಏನು ಪ್ರಾಬ್ಲಮ್ ಕಟ್ಟಿಗೆ ಯಾಕೆ ಕಡಿತೀರಿ ಯಾಕೆ ಕಡಿತೀರಿ ಕಟ್ಟಿಗೆ ಯಾಕೆ ಕಟ್ಟಿ ಕಟ್ತಾರ ಒಲೆ ಹಚ್ಚಕ್ ಒಲೆ ಹಚ್ಚಕ್ಕೆ ಗ್ಯಾಸ್ ಇಲ್ವಾ ಗ್ಯಾಸ್ ಕೊಡ್ತಾರ ಗ್ಯಾಸ್ ಇಲ್ವಾ ಇಲ್ಲ ಡಿಂಗ ಚಕ್ಕ ಕೊಚ್ಚು ಕೊಚ್ಚು ಟೊವೆ ಟೊವೆ ಏನು ನಿಮ್ಮ ಹೆಸರು ನಿಮ್ಮ ಹೆಸರೇನು ನಮ್ಮ ಹೆಸರು ಭೀಮಮ್ಮ ಭೀಮವ್ವ ಹೆಸರು ಭೀಮವ್ವ ಅನ್ಕೊಂಡು ಒಳ್ಳೆ ಚೋಟಮ್ಮ ಇದ್ದಂಗಿದೆಯಲ್ಲ ತಡ್ರಿ ಹೆಸರು ನೋಡಿದ್ರು ಭೀಮವ್ವ ನೋಡಿದ್ರು ನೋಡಕ್ಕ ಚೋಟವ್ವ ಯಾವ ಊರಿ ನಿಮ್ದು ನಾ ಇಲ್ಲ ಇರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರೋದು ಬೆಂಗಳೂರಲ್ಲೇ ಇರೋದು ನಮ್ಮ ಯಜಮಾನ್ರು ಇಲ್ಲಿ ಇರಲ್ಲ ಆಟ ಸೌಂಡ್ ನಿಲ್ಸ್ರಪ್ಪ ನಮ್ಮ ಯಜಮಾನ್ರು ಇಲ್ಲಿ ಇರಲ್ಲ ಇರೋವ ಎಲ್ಲಿರ್ತಾರ ಅವ್ರು ಆ ಕಡೆ ಇದು ಎಲ್ಲ ಕಡೆಗೆ ಆ ಕಡೆ ಜೈನವ್ರ ಕಡೆಗೆ ಆಟೋ ಓಡಿಸ್ ಆ ಕಡೆ ಅಲ್ಲಿ ಏನು ಕೆಲಸ ಮಾಡ್ತಾರ್ರಿ ಅದೇ ಆಟೋ ಓಡಿಸ್ ಆಟೋ ಗ್ಯಾಸ್ ಇಲ್ಲಲ್ಲ ಈಗ ಆಯ್ತಾ ಗ್ಯಾಸ್ ಹಾಕಿಲ್ಲ ಹ್ಞೂ ಅವ್ರ ಹೆಸರೇನು ಕಲ್ಲಪ್ಪ ಕಲ್ಲಪ್ಪ ಅವರು ಕಲ್ಲಪ್ಪ ಕಲ್ಯಾಣ್ಕೊಂಬ ಇವ್ರಿಗೆ ಭೀಮವ್ವ ಭೀಮವ್ ಮನ್ಯಾಗ ಕಲ್ಲಪ್ಪ ಆಟೋದಾಗ ಅಲ್ರಿ ಹ್ಞೂ ಮತ್ತೆ ಏನೇನದಾವ ಏರಿಯಾದೊಳಗೆ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ದಿನ ಇಷ್ಟೇ ದಿನ ಪ್ರಾಬ್ಲಮ್ ಇವತ್ತು ಪ್ರಾಬ್ಲಮ್ ದಿನ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ದಿನ ಇವರೆಲ್ಲ ಆಟ ಇವ್ರದೇ ಪ್ರಾಬ್ಲಮ್ ಇವ್ರು ಆಟನೂ ಆಡಂಗಿಲ್ಲ ನಿಮ್ಮ ಕಲ್ಲಪ್ಪ ಆಟ ಓಡಿಸ್ಬೋದಂತೆ ಇವ್ರು ಆಟ ಆಡಂಗಿಲ್ಲ ಭೀಮವ್ವ ಇದು ನ್ಯಾಯನ ಭೀಮವ್ವ ಇದು ರೇಷನ್ ಕಾರ್ಡ್ ಐತಾ ಇಲ್ಲ ಸರ್ ಇಲ್ಲ ಸರ್ ಇದು ಮನೆ ಯಾವ್ದು ನಿಮ್ದು ತಡ್ರಿ ಈಗ ಸೀರಿಯಸ್ ಮಾತಾಡೋಣ ಇದೇ ಮನೆ ಸ್ವಂತ ಮನೆ ಬಾಡಿಗೆ ಮನೆ ಸ್ವಂತ ಅಲ್ಲ ಇದು ಬಾಡಿಗೆ ಕೊಡ್ತೀರಿ ಬಾಡಿಗೆನೆಲ್ಲ ಸುಮ್ಮನೆ ಇರ್ತೀವಿ ಇಷ್ಟ ಚಿಕ್ಕದಾ ಚಿಕ್ಕದು ಇದೆಲ್ಲ ಅಡುಗೆ ಏಯ್ ಕರೆ ಹೇಳ್ರಿ ಇಷ್ಟ ಚಿಕ್ಕದಾ ತೆಗಿಯವ ಬರೀ ಕಡೆ ಬರ ಇಷ್ಟೇ ಇನ್ನೊಂದೈತೆ ಮನೆ ಮಲ್ಗದಲ್ಲಿ ನೀವು ನಾವು ಇಲ್ಲೇ ಮಲ್ಗದ ಅಡುಗೆ ಅಡುಗೆ ಇಲ್ಲೇ ಏ ಕರೆ ಹೇಳ್ರಿ ಇವ್ರು ಬರೀ ಬೇರೆ ಮನೆ ಐತ್ರಿ ಇಷ್ಟನಾ ನೋಡ್ರಿ ಭೀಮಾ ಅವ್ರಿಗೆ ನಾವು ಅವಾಗಿಂದ ಕಾಮಿಡಿ ಮಾಡ್ತಾ ಇದ್ದು ಬಟ್ ಗಂಭೀರವಾಗಿ ಒಂದು ನಿಮಿಷ ಗಂಭೀರವಾಗಿ ಆಲೋಚನೆ ಮಾಡೋದಾದ್ರೆ ಭೀಮಾ ಅವ್ರ ಮನೆ ಇಷ್ಟೇ ಬನ್ನಿ ಮಧುವರೇ ನೋಡಿ ಭೀಮಾ ಅವ್ರ ಮನೆ ಬರೀ ಇಷ್ಟೇ ನೀ ಇಷ್ಟೇ ಇರ್ತೀಯ ಅಂತ ನೀ ಹೇಳ್ತೀಯವ ನೀ ಇಷ್ಟೇ ಇರ್ತೀಯ ಅಂದ್ರೆ ನೀ ಇಷ್ಟಲ್ಲೇ ಇರ್ಬೇಕಾಗತ್ತೆ ನೋಡಿ ನಿಂಗೆ ಮನೆ ಬೇಡ ಬೇಕಾ ಹಾಂ ಮತ್ತೆ ಇಷ್ಟೇ ಇರ್ತಿ ಅಂದ್ರೆ ಕಲ್ಲಪ್ಪನ ಗೊತ್ತು ಕಷ್ಟ ಭೀಮವ್ವನ್ ಏನು ಗೊತ್ತು ಕಷ್ಟ ನೋಡಿ ಹೇಳ್ರಿ ನಮೂನ ಮನೆ ಬೇಕಾಗ್ಯದ ನೋಡ್ರಿ ಸಿ.ಕೆ. ರಾಮಮೂರ್ತಿ ಅವರೇ ದಯವಿಟ್ಟು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಭೀಮವ್ವ ಆಯ್ತಾ ಭೀಮವ್ವ ನೋಡಕ್ಕೆ ಚೋಟವ್ವ ಅವ್ರ ಮನೆನೂ ಚೋಟ ಸರಿನಾ ಅದೇ ಮನೆಗೆ ಅವರು ಬಾಡಿಗೆ ಕಟ್ಕೊಂಡಿದ್ದಾರೆ ಒಂದು ನಿಮಿಷ ಅದೇ ಮನೆಗೆ ಅವರು ಬಾಡಿಗೆ ಕಟ್ಕೊಂಡು ಎಷ್ಟು ಕಟ್ತಿರವ ಬಾಡಿಗೆ ಅದಕ್ಕೆ ಎಷ್ಟು ಕಟ್ಟಲ್ಲ ಸುಮ್ಮನೆ ಇರ್ತೀವಿ ಸುಮ್ಮನೆ ಇದ್ದೀರಿ ಅದೇ ಇಷ್ಟಕ್ಕೂ ಬಾಡಿಗೆ ತಗೊಂಡ್ರೆ ಅವ್ರಿಗೆ ಮನುಷ್ಯತ್ವನೇ ಇಲ್ಲ ಅಂತ ಅರ್ಥ ಆಯ್ತಾ ನೋಡ್ರಿ ದಯವಿಟ್ಟು ಸಿ.ಕೆ. ರಾಮಮೂರ್ತಿ ಅವರೇ ಇಂಥವ್ರಿಗೂ ಒಂದು ಮನೆ ಮಾಡಿಕೊಡ್ರಿ ನೀವು ಸಾಧಿಸೋದು ನಿಮ್ಮ ಲೈಫಲ್ಲಿ ನೀವು ಓಟ್ ಹಾಕಿಸ್ಕೊಂಡು ಗೆಲ್ಲಿಸ್ಕೊಂಡು ಇಂಥವ್ರ ಮೇಲೆ ಕಾಳಜಿ ಇಲ್ಲ ಅಂತಂದರೆ ಮತ್ತು ಇನ್ನೇನಕ್ಕೆ ಬೇಕು ನಿಮಗೆ MLA ಗಿರಿ ಅಂತ ನನ್ನ ಪ್ರಶ್ನೆ ನಾನು ಜಾಸ್ತಿ ಮಾತಾಡಿದ್ರೆ ಮತ್ತೆ ಬೈದು ಬಿಡ್ತಾನೆ ಅಂತ ನಿಮ್ಮ PAಗಳ ಕೈಲೋ ಇನ್ಯಾರ ಕೈಲೋ ಫೋನ್ ಮಾಡಿಸಿ ನನ್ನ ತಲೆ ತಿನ್ಬೇಡಿ ನಿಮಗೆ ನಿಜವಾಗ್ಲೂ ನಿಮ್ಗೆ ಇವ್ರ ಮೇಲೆ ಕಾಳಜಿ ಇದ್ದರೆ ದಯವಿಟ್ಟು ಬಂದು ಇಂಥವ್ರಿಗೆ ಮನೆ ಮಾಡಿಕೊಡ್ರಿ ಇಲ್ಲ ಅಂತಂದರೆ ನೀವು ಅಧಿಕಾರ ಬಿಟ್ಬಿಟ್ಟು ಬೇರೆ ಯಾರಿಗಾರು ಅಧಿಕಾರ ಕೊಡ್ರಿ ಆಯಿತಾ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇಂಥವ್ರ ಮೇಲೆ ಕಾಳಜಿ ಇದ್ದರೆ ಬಂದು ಒಂದು ಮನೆ ಮಾಡಿಕೊಡ್ರಿ ನೋಡಿರಿ ಅವ್ರು ಹೆಂಗೆ ಬದುಕ್ತಾ ಇದ್ದಾರೆ ಅಂತ ನೆನ್ನೆ ಬಂದಿದ್ದ ಮಳೆಗೆ ಇಡೀ ಇದು ತುಂಬೋಗ್ಬಿಡುತ್ತೆ ಅದಿನ್ನು ಯಾವ ಸೀಮೆ ಅಧಿಕಾರ ನಡೆಸ್ತಾ ಇದ್ದೀರಾ ಅಲ್ಲ ನಾನು ಕಾಮಿಡಿ ಮಾಡ್ತೀನಿ ಜನರ ಜೊತೆ ಯಾಕೆ ನಾನು ಫನ್ ಮಾಡ್ತೀನಿ ಅಂತಂದರೆ ಅವ್ರ ಕಷ್ಟನ ಹೇಳ್ಬೇಕು ನಾನು ಡೈರೆಕ್ಟಾಗಿ ಬಂದು ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ ಅವ್ರು ಹೇಳಲ್ಲ ಆಯಿತಾ ದಯವಿಟ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು ಅವ್ರ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಡಿ ನಾನು ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಆಗಲ್ಲ ಅಂತಂದ್ರೆ ಹೇಳಿ ನಿಮಗೆ ಇಲ್ಲಿಂದ 7 ದಿನಗಳ ಕಾಲಾವಕಾಶ ಕೊಡ್ತಾ ಇದ್ದೀವಿ ಭೀಮಾ ಅವ್ರ ಮನೆಗೆ ನೀವು ಮನೆ ಮಾಡಿಕೊಡ್ಲಿಲ್ಲ ಅಂತಂದರೆ ನೀವು ಅಧಿಕಾರದಲ್ಲಿ ಇರೋದೇ ವೇಸ್ಟು ಅಂತ ಹೇಳ್ತೀನಿ ಇಂಥವ್ರ ಮೇಲೆ ನಿಮಗೆ ಕಾಳಜಿ ಇಲ್ಲ ಅಂತಂದರೆ ನೀವು ಗೆಲ್ಲೋ ಅವಶ್ಯಕತೆನೇ ಇರಲಿಲ್ಲ ಗೆದ್ದು ಕೂಡ ವೇಸ್ಟ್ ಅಂತ ಹೇಳ್ತೀನಿ ನಿಮಗೆ ಇಲ್ಲಿಂದ 8 ದಿನ ಟೈಮ್ ಕೊಡ್ತಾ ಇದ್ದೀನಿ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿಂದ 8 ದಿನ ನಾನು ಟೈಮ್ ಕೊಡ್ತೀನಿ ಅಷ್ಟರೊಳಗಡೆ ಇವ್ರಿಗೆ ಮನೆ ಮಾಡಿಕೊಡ್ಲಿಲ್ಲ ಅಂತಂದರೆ ನಾನು ಇಡೀ ದಿನ ಇಲ್ಲಿರಬೇಕಾಗತ್ತೆ ಬಿ ಕೇರ್ಫುಲ್ ಬರ್ರಿ ಓನ ಹಾಂ ಗೊತ್ತಾಯ್ತಲ್ಲ
ಬಾರಮ್ಮ ಅಯ್ಯಮ್ಮ ಅಯ್ಯಮ್ಮ ಅಯ್ಯಯ್ಯಮ್ಮ ಅಯ್ಯಮ್ಮ ಅಯ್ಯಮ್ಮ. ಏನ್ ನಿಮ್ಮ ಹೆಸರ? ನಾಚ್ಕೊಂಬಿಡ್ರಿ. ಏನ್ ನಿಮ್ಮ ಹೆಸರ? ಹೆಸರ ಅವರಿವರನ್ನು ತೋರುವುದನ್ನು ಬಿಡಿ, ಮೊದಲು ನಿಮ್ಮದೇನಿದೆ ಅದನ್ನು ಹೇಳಿ. ಏನ್ ನಿಮ್ಮ ಹೆಸರ? ಕುಡಿಯೋದು ನಾನು ಕರ್ಕತೀನಿ. ಬಾ 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 ಬರ್ರಿಲಿ. ನಿಮ್ಮ ಹೆಸರೇನೋ? ಮಲ್ಲಮ್ಮ. ಬರ್ರಿ ಇಲ್ಲಿ ನೋಡ್ರಿ, ಮಲ್ಲಮ್ಮನ ಮನೆನೂ ಇಷ್ಟ ನೋಡ್ರಿ. ಇಲ್ಲಿ ಮಲ್ಲಮ್ಮನ ಮನೆ ಓಪನಿಂಗ್ ಸೆರೆಮನಿ ಮಾಡ್ತೀನಿ ನೋಡ್ರಿ. ಇದು ನಮ್ಮ ಮಲ್ಲಮ್ಮನ ಮನೆ, ನಮ್ಮದೇ ರಾಜ್ಯದ ನಮ್ಮ ತಾಯಿಯ ಮನೆ. ಬಾರಮ್ಮ ಇಲ್ಲಿ. ನೀನು ಅಲ್ಲಿ ನಿಂತ್ಕೊಂಡ್ರೇನೋ, ಇಲ್ಲಿ ನನ್ನ ಯಾಕೆ ನೋಡ್ತೀನಿ? ನಿನ್ನ ನೋಡ್ಬೇಕಲ್ಲಿ. MLA. ಇವ ಯಾರಿವ? RCB ಫ್ಯಾನು? ಜೈ RCB. ಮೊಮ್ಮಗ. ಇದೆಯಾ ಮನೆ ಇಲ್ಲ, ಮನೆ? ಇಷ್ಟೇ ಮನೆ. ಯಾವ ಊರು ನಿಮ್ದು? ನಮ್ದು ಜಾದಡಿಗೆ, ಗುಲ್ಬರ್ಗ ಕಡೆ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲೇ? 20 ವರ್ಷ ಆಯ್ತು. 20 ವರ್ಷ ಆಯ್ತು. ಓಟ್ ಎಲ್ಲ ಹಾಕ್ತೀರಿ? ಇಲ್ಲೇ ನಿಮ್ಮ MLA ಬಂದಿಲ್ಲ, ನಿಮ್ ಕಷ್ಟ ಕೇಳಕ್ ಬಂದಿಲ್ವಾ? ಮಾಡ್ತೀನಿ ಅಂತೀನಿ. ಯಾವಾಗ ಮಾಡ್ತೀನಿ ಅಂತಾರೆ, ಏನು ಮಾಡಲ್ಲ. ನಿಮ್ಮ ಹೆಸರೇನಂದ್ರೆ? ಎಲ್ಲಮ್ಮ. ಮಲ್ಲಮ್ಮ. ಮಲ್ಲಮ್ಮ ಅವರ ಮನೆ ಹಿಂಗಿದೆ. ಆ ಕಡೆ ಭೀಮವ್ವನ ಮನೆ ಹಂಗೆ, ಸೇಮ್ ಟು ಸೇಮ್. ಮಲ್ಲಮ್ಮನ ಮನೆ ಹಿಂಗೆ, ಜಾಸ್ತಿ ಮಾತಾಡಲ್ಲ. ಅವ್ರಿಗೆ ಏನು ಹೇಳಿದ್ನೋ ಅದು ನಿಮ್ಗೇನೆ ಸೇಮ್. ಇಲ್ಲಿ ಯಾರ್ಯಾರ್ದು ಈ ಥರ ಮನೆ ಇದೆ ಅವ್ರದ್ದೆಲ್ಲರದು ಕ್ಲಿಯರ್ ಆಗಲಿಲ್ಲ ಅಂತಂದರೆ ಅದ್ರ ಕತೆ ಬೇರೆ ಇರುತ್ತೆ. ದಯವಿಟ್ಟು ನಾನು ತುಂಬ ರಿಕ್ವೆಸ್ಟಾಗಿ ಹೇಳ್ತಾ ಇದ್ದೀನಿ, ಇದನ್ನು ಸೀರಿಯಸ್ ಆಗಾರು ತಗೊಳ್ಳಿ, ಹೆಂಗಾರು ತಗೊಳ್ಳಿ. ನಾನು ಮಾತ್ರ ಇದನ್ನು ತುಂಬ ರಿಕ್ವೆಸ್ಟ್ ಟೋನಲ್ಲೇ ಹೇಳ್ತಾ ಇದ್ದೀನಿ. ಇವ್ರು ಯಾರು ಕೂಡ ಬಾಂಗ್ಲಾದವರಲ್ಲ, ಇವ್ರು ಯಾರು ಬೇರೆ ದೇಶದವರಲ್ಲ. ನಮ್ಮ ಕನ್ನಡ ತಾಯಿ ಮಲ್ಲಮ್ಮ, ನಮ್ಮ ಕನ್ನಡ ತಾಯಿ ಭೀಮವ್ವ. ಇನ್ನು ಯಾರ್ಯಾರ ಮನೆ ಹಿಂಗೆ ಐತೋ ಗೊತ್ತಿಲ್ಲ, ಇನ್ಯಾವ್ಯಾವ ಔದಿರ ಮನೆ ಎಲ್ಲ ಹಿಂಗೆ ಐತೋ ಗೊತ್ತಿಲ್ಲ. ಹೋಗಿ ನೋಡ್ತೀನಿ ಈಗ. ಅವ್ವ ಏನು ಬೇಕು ನಿಮಗೆ? ಏನು ಮನೆ ಕೊಟ್ರೆ ಸಾಕು. ಕಡೆ ಯಾವ್ದನ್ನ ಮನೆ ಕೊಟ್ರೆ ಸಾಕು. ಮತ್ತೇನೇನು ಪ್ರಾಬ್ಲಮ್ ಅದಾವ ಇಲ್ಲಿ? ಏನಿಲ್ಲ, ಮನೆ ಒಂದು ಸಿಕ್ಕರೆ ಸಾಕು. ರೇಷನ್ ಕಾರ್ಡ್ ಐತಿ? ಅಕ್ಕಿ ಕೊಡ್ತಾರೋ? ಎಷ್ಟು ಕೆಜಿ ಕೊಡ್ತಾರೆ ಅಕ್ಕಿ? 15 kg ಕೊಡ್ತಾರೆ. ಹೌದಾ? ಎಷ್ಟು ಜನ ಇದ್ದೀರಿ? 3 ಜನಕ್ಕೆ. 30 ಜನ? 3 ಜನ. 3 ಜನಕ್ಕೆ 30 ಕೊಡ್ಬೇಕು. ಅದೇ 15 ಕೊಡ್ತಾರೆ? 15 ಕೊಡ್ತಾರೆ ನೋಡಿ. ನೋಡಿದ್ರಾ? 3 ಜನ ಇದಾರ, 30 kg ಕೊಡ್ಬೇಕು. ಬರೀ 15 kg ಕೊಡ್ತಾರೆ. ನೋಡ್ರಿ, ನಿಮಗೆ ಮೋಸ ಮಾಡಕತ್ತಾರೆಲ್ಲ. ರೊಕ್ಕ ಬಂದವು ಸಿದ್ದರಾಮಯ್ಯನ ರೊಕ್ಕ? 1 ತಿಂಗಳು ಬರ್ತಾವ, 1 ತಿಂಗಳು ಬರಲ್ಲ. 1 ತಿಂಗಳು ಬರುತ್ತಾ, 1 ತಿಂಗಳು ಬರಲ್ಲ. ಮತ್ತೆ ಪೆನ್ಷನ್? ಅದೇ ಪೆನ್ಷನ್, ಅದು ಎಲ್ಲ ಅದು ಬರಲ್ಲ. ನೋಡ್ರಿ, ಹಿಂಗೆ ಪ್ರಾಬ್ಲಮ್ಮು ಭಾಳ ಅದಾವು. ಇದ್ಯಾರಿದು ಸೌದೆ ಮಾರವ? ಸೌದೆ ಮಾರವು ಚುಚ್ಚಿಗಿಚ್ಚಿ. ಅವ್ವ ಏನು ನಿಮ್ಮ ಹೆಸರು? ಅವ್ವ ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮರಿಯಮ್ಮ. ತಡಿಯಮ್ಮ. ಯಾಕಮ್ಮ ಇಷ್ಟೊಂದು ಅವಸರ ಯಾಕಮ್ಮ? ಮರಿಯಮ್ಮ ಹೇಳಮ್ಮ, ಏನು ನಿಮ್ಮ ಪ್ರಾಬ್ಲಮ್ ಅಮ್ಮ? ಏನಿಲ್ಲಪ್ಪ. ಯಾಕಪ್ಪ? ಯಾವ್ರಿ? ನಮ್ದು ಆ ಕಡೆ ಯಾದಗಿರಿ ಸರ್. ನಿಮ್ದು ಹೇಳ್ರಿ ಮನೆ? ನಮ್ದು ಇಲ್ಲಿ ಎಲ್ಲಿ ತಂದ್ರಿ ಸೌದೆ ಹಿಂಗೆ ಹೊತ್ಕೊಂಡು? ಅಲ್ಲಿ ಕೆಲ್ಸಕ್ಕೆ ಹೋಯ್ದೆ ಸರ್. ಪಾರ್ಕ್ದಲ್ಲಿ ಬಿದ್ದಿದ್ದು. ಪಾರ್ಕ್ದಲ್ಲಿ ಬಿದ್ದು ಎತ್ಕೊಂಬಂದ್ರಿ? ಯಾಕೆ ಸೌದೆ ಗ್ಯಾಸ್ ಸಿಕ್ಕಿಲ್ಲ? ಗ್ಯಾಸ್ ಇದೆ ಒಂದು, ಮತ್ತೆ ರೊಟ್ಟಿ ಪಿಟ್ಟಿ ಮಾಡಕ್ಕೆ ಬೇಕಲ್ಲ. ರೊಟ್ಟಿ ಪಿಟ್ಟಿ? ಗ್ಯಾಸ್ ಎಲ್ಲ ರೊಟ್ಟಿ ಪಿಟ್ಟಿ ಮಾಡ್ಬಿಟ್ರೆ ಗ್ಯಾಸ್ ಖಾಲಿ ಆಗ್ಬಿಡ್ತದೆ. ಅದಕ್ಕೆ ಸೌದೆ ಒಳ್ಳೆ ರೊಟ್ಟಿ ಪಿಟ್ಟಿ. ಮನೆ ಅಲ್ರಿ? ನಮ್ಮ ಮನೆ ಇಲ್ಲಿ ಇದು ಇದೇ ಮನೆ? ಹಕ್ಕುಪತ್ರ ಐತ್ರಿ ಮನೆಗೆ? ಬಾಡಿಗೆ? ಇಲ್ಲ ಸರ್, ಹಕ್ಕುಪತ್ರ ಇಲ್ಲ. ಇಲ್ಲ ಸರ್, ಹಕ್ಕುಪತ್ರ ಬಾಡಿಗೆ. ಎಷ್ಟು ಕಟ್ತೀರಿ ಬಾಡಿಗೆ? 3,000 2,000. ಓಟ್ ಎಲ್ಲ ಹಾಕ್ತೀರಿ ನೀವು? ಓಟ್ ಇಲ್ಲೇ ಆಗ್ತದೆ ಸರ್. ಇಲ್ಲೇ ಹಾಕ್ತಿರ್ರಿ? ಬೆಂಗಳೂರು. ಎಷ್ಟು ವರ್ಷ ಆಯ್ತು ಬಂದಿಲ್ಲ? ಆಯ್ತು, 9 ದಿವಸ ಆಯ್ತು. ತುಂಬ ದಿವಸ ಅಲ್ಲ, ಎಷ್ಟು ವರ್ಷ ಆಯ್ತು? ಆಗಿರ್ತದೆ ಒಂದು 20 ವರ್ಷ. 20 ವರ್ಷದಿಂದ ಇಲ್ಲೇ ಅದಾರ್ರಿ 30 ವರ್ಷ ಆಗ್ಯದ. ಮರಿಯಮ್ಮ 20 ವರ್ಷದಿಂದ ಇಲ್ಲೇ ಅದಾರ್ರಿ. ಇವ್ರು ಬಾಡಿಗೆ ಮನೇಲಿ ಇದಾರೆ. ಹೊಂಟ್ಬಿಡವ, ಹೊಂಟದ್ಲೆ ಏನು ಮಾಡೋಣ? 20 ವರ್ಷದಿಂದ ಇಲ್ಲೇ ಇದಾರ, ಈಗಲೂ ಬಾಡಿಗೆ ಮನೆ ಒಳಗಿದಾರೆ. ಅಲ್ಲ, ಬಾಡಿಗೆ ಅಂದ್ರೆ ಇದು ಸರ್ಕಾರ ಲೇಸಿ ಕೊಟ್ಟಾರ. ಕರೆಂಟ್ ಬಿಲ್ಲು, ನೀರಿನ ಬಿಲ್ ಕಟ್ಕೊಂಡ್ ಸರ್ಕಾರದಿಂದ ಕೊಟ್ಟಾರ. ಮತ್ತೆ ಬಾಡಿಗೆ ಯಾಕೆ ಕೊಡ್ಬೇಕು? ಲೇಸಿ ಕಟ್ಕೊಂತ ಹಿಂಗೆ ಕಾಲ್ ಮಾಡಿಕಂತ ಒಬ್ಬೊಬ್ಬರು ಫ್ಯಾಮ್ಲಿಗಳು ದೊಡ್ಡವರನ ಈ ಕಡೆ ಹೋಗ್ಬೇಕಾಗ್ತದ. ಯವ್ವ, ನೀವು ಓಟ್ ಹಾಕ್ತಿ, ನಿಮ್ಮ ಮತದಾರ ಇದಿ. ನಿನ್ಗೆ ಅವ್ರು ಮನೆ ಮಾಡಿ, ನೀವು ಬಡವರು ಆಯ್ತಾ? ಸರ್ಕಾರದಿಂದ ಎಷ್ಟೋ ಮನೆಗಳು ಬಂದಿದ್ದಾವೆ. ಮನೆಗಳು ಮಾಡ್ಕೋಬೇಕಲ್ವ ನೀವು? ಮತ್ತೆ ನಮಗೇನು ಗೊತ್ತ್ರಿ? ನಮ್ಗೆ ಯಾರು ಹೇಳಿಲ್ರಿ? ನಮ್ಗೆ ಹಿಂಗೆ ನಡೀತೈತ್ರಿ, ನಾವು ಹಿಂಗೆ ಹೋಗ್ತೀವ್ರಿ, ನಮಗೇನು ಓದು ಬರ ಇಲ್ರಿ, ನಾವು ಪಾರ್ಕಿಗೆ ಹೋಗ್ತೀವ್ರಿ,
ಸೌದೆ ತರ್ತೀವ್ರಿ, ರೊಟ್ಟಿ ಪಿಟ್ಟಿ ಮಾಡ್ಕತ್ ತಿಂತೀವ್ರಿ. ಮತ್ತು ಮನೆ ಯಾರು ಮಾಡ್ಕೊಡ್ತಾರೆ ಎಲ್ರಿ ನಿಮ್ಮ ಯಜಮಾನ್ರ? ಕೆಲ್ಸ ಏನು ಕೆಲಸ ಮಾಡ್ತಾರ್ರಿ ಅವರು? ಇದು ಕೂಲಿ ಕೆಲಸ ಸಾರ್ ಇಂಥವು ಇವರಿಗೆಲ್ಲ ಏನು ಗೊತ್ತಿರಲ್ಲ, ಇವ್ರಿಗೆ ಯಾವ ಯೋಜನೆಗಳು ಗೊತ್ತಿರಲ್ಲ, ಮನೆ ಸಿಗುತ್ತಾ, ಮಠ ಸಿಗುತ್ತಾ, ಇಲ್ಲಿ ಪ್ರಾಬ್ಲಮ್ಸ್ಗಳು ಏನೂ ಗೊತ್ತಿರಲ್ಲ. ಇವ್ರ ಪಾಡಿಗೆ ಇವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವರು ಇದ್ದಂಗೆ ಇರಲಿ ಅಂತ ನೀವು ಅವ್ರ ಹತ್ರ ಓಟಿ ಟೈಮಿಗೆ ಬಂದ್ಬಿಟ್ಟು ಮರಿಯಮ್ಮ ಒಟಕ್ಕಮ್ಮ ಅನ್ಕೊಂಡು ನಾಟಕ ಆಡ್ಕೊಂಡು ಸಾಕಾದಾಗ ನಾಟಕ ಆಡ್ತಿರ್ರಿ. ಭಾಳ ಚಲೋ ಐತ್ರಿ ಬಿಡ್ರಿ. ನಿಮ್ದು ಯಾವ ಊರು ಅಂದ್ರಿ? ಗುಲ್ಬರ್ಗ, ಯಾದಗಿರಿ? ಯಾದಗಿರಿ. ಇನ್ನು ಯಾದಗಿರಿ ಜನಪ್ರತಿನಿಧಿಗಳು ಎಲ್ಲಿ ಕಾಲ ಕಳೀತಿದ್ರೋ ಗೊತ್ತಿಲ್ಲ. ನಿಮ್ಮ ಊರಿನವ್ರನ್ನೆಲ್ಲ ಬೆಂಗಳೂರಲ್ಲಿ ಬಿಟ್ಟು ನೀವು ಅಲ್ಲೇ ಇದು ಬಿಡ್ರಿ. ನೀವು ಅವ್ರೂರಲ್ಲೇ ನೀವು ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಇವತ್ತು ಬೆಂಗಳೂರಿಗೆ ಬಂದು ಹೆಣಗಬೇಕಾಗಿರೋಂಥ ಅವಶ್ಯಕತೆನೇ ಇರ್ತಿರ್ಲಿಲ್ಲ ರೀ ಅವ್ರಿಗೆ. ಆರಾಮಾಗಿ ಅವ್ರ ಊರಲ್ಲಿ ಹೆಂಗೋ ಇರ್ತಿದ್ರು ವ್ಯವಸಾಯ ಮಾಡ್ಕೊಂಡು. ನಾವು ಬೇರೆ ಊರವ್ರು ಬಂದಿವಿ. ನಮ್ದು ಯಾವ ಊರು? ನಿಮ್ದು ಇದೇ ಊರು, ನಮ್ದು ಬೇರೆ ಊರು. ನಾವು ಬಂದೀವ್ರಿ. ನಿಮ್ಮ ಹೆಸರೇನ? ಅಂಬಿಕಾ. ನಮ್ದು ಯಾವ ಊರು ಗೊತ್ತ್ರಿ? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು ಗೊತ್ತೈತ್ರಿ? ಹಾಂ, ನಮ್ದು ಚಿಕ್ಕಮಂಗ್ಳೂರು. ನಿಮ್ದು ಯಾವ ಊರು? ನಮ್ದು ರಾಯಚೂರು ಡಿಸ್ಟಿಕ್. ರಾಯಚೂರು. ಚಿಕ್ಕಮಂಗ್ಳೂರಲ್ಲಿ, ರಾಯಚೂರಲ್ಲಿ. ನಾನು ಯಾಕೆ ನಿಮ್ಮ ಕಷ್ಟ ಕೇಳಕ್ಕೆ ಬರ್ಬೇಕು? ಇಲ್ರಿ, ನಾವು ಬೇರೆ ಕಡೆ ಇದೀವಲ್ಲ ಸುಮ್ಮನೆ. ಅವರು ಬೇರೆ ಕಡೆ? ಅವ್ರು ಇಲ್ಲಿರ್ತಾರೆ, ನಾವು ಸುಮ್ಮನೆ ಬಂದಿವಿ ರಜೆ. ರಜಕ್ಕೆ ಬಂದಿರ್ರಿ. ಹೆಂಗೈತ್ರಿ ರಾಯಚೂರು ಬೆಂಗಳೂರು ಯಾವ ಚಲೋ ಐತಿ? ಬಿಸಿಲು ಭಾಳ ಐತಿ. ಇಲ್ಲಿ ರಾಯಚೂರು. ಇಲ್ಲಿ ಕಮ್ಮಿ ಐತ್ರಿ. ಕಡಿಮೆ ಐತಿ. ನಮಗೆ ಕಮ್ಮಿ ಅನಿಸ್ತೈತ್ರಿ. ನಿಮಗೆ ಕಮ್ಮಿ ಅನಿಸ್ತೈತ್ರಿ, ಬಟ್ ಇಲ್ಲಿರೋರಿಗೆ ಅದೇ ಜಾಸ್ತಿ. ನೆನ್ನೆ ಮಳೆ ಬಂತ್ರಿ? ಗೊತ್ತಿಲ್ರಿ. ನೆನ್ನೆ ಯಾವಾಗ ಬಂದ್ರಿ? ನಾವು ಒಂದು 15 ದಿನ ಆಯ್ತು ಬಂದು. 15 ದಿನ ಆಯ್ತು ಬಂದು. ನೆನ್ನೆ ಮಳೆ ಬಂತಲ್ಲ ಇಲ್ಲಿ? ಹೌದ್ರಿ. ಹೆಂಗಿತ್ರಿ ನೋಡಕ್ಕೆ? ಜೋರ್ ಇತ್ತು ಮಳೆ. ಆಳಿಕಳ ಬತ್ತೇನ್ರಿ? ಬಿತ್ರಿ. ಎಲ್ಲ ಒಳಗೆ ಬಂತೇನ್ರಿ ನೀರು? ಬಂದೈತ್ರಿ. ಅದಕ್ಕೆ ಬೇರೆಯವ್ರ ಕೈಲೇ ಹೇಳಿಸ್ತೈತಿ ನೋಡ್ರಿ ಇಲ್ಲಿ ಪ್ರಾಬ್ಲಮ್. ಇಲ್ಲಿರೋರು ಆದ್ರೆ ಸುಳ್ಳು ಹೇಳ್ತಾರಂತಾರೆ. ಇವ್ರು ಬೇರೆಯವ್ರಲ್ವಾ? ನೀವೇ ಹೇಳ್ರಿ. ಮಳೆ ನೀರು ನುಗ್ತೇನ್ರಿ? ಬಂದಿತ್ರಿ ಮನೆಗೆಲ್ಲ ಕೆಳಗಡೆ. ಹೌದಾ? ಚಲೋ. ನಿಮಗೆ ರೇಷನ್ ಕಾರ್ಡ್ ಐತಾ? ಐತ್ರಿ. ನಮ್ಗೆ ರೊಕ್ಕ ಬಂದವು? ಬರ್ತದ್ರ ಮತ್ತೆ. ಇವರೆಲ್ಲ ಭಾಳ ಚಲೋ ಅದಾರ. ನಿಮ್ಮ ಹೆಸರೇನ್ರಿ? ಅಂಬಿಕಾ. ಅಂಬಿಕಾ. ನಿಮ್ಮ ಮಾದೇವಮ್ಮ. ಮಂಗ್ ಕುತ್ಕೊಳ್ಳಮ್ಮ ಒಂಚೂರ. ಅವಾಗಿಂದ ನಿಂತು ಸಾಕಾಗೋತು. ಮಾದೇವಮ್ಮ, ಎಲ್ಲಿ ಮನೆ ನಿಮ್ದು? ನಿಮ್ದು ಹಂಗೆ ಮನೆ? ನಿಮ್ದು ಚಿಕ್ಕ ಮನೆ? ಸ್ವಂತ ಮನೆ ಇಲ್ಲ? ಸ್ವಂತ ಹಕ್ಕುಪತ್ರ ಇಲ್ಲ? ಕೊಟ್ಟಿದಾರ? ಹೌದಾ? ಅಬ್ಬಾ, ಮಾದೇವಮ್ಮಂಗ್ ಹಕ್ಕುಪತ್ರ ಸಿಕ್ಕೈತೆ. ಮಾದೇವಮ್ಮನೆ ಕ್ವೀನು. ಮತ್ತೆ ರೇಷನ್ ಕಾರ್ಡ್ ಐತವಾ? ಅಕ್ಕಿ ಎಲ್ಲ ಕೊಟ್ಟಾರ ಸರಿಯಾಗಿ? ರೊಕ್ಕ ಬಂದವು? ರೊಕ್ಕ ಬರ್ತಾವ. ಏನ್ ಪ್ರಾಬ್ಲಮ್ ಅವ ಇಲ್ಲಿ ಏರಿಯಾದಲ್ಲಿ? ಯಾರ್ಯಾರ ಮನೆಗೆ ಚರಂಡಿ ನೀರು ಅಂತವ್ ಕೇಳೋದ್ ನಾವು. ಮನೆ ಪ್ರಾಬ್ಲಮ್ ಅಲ್ಲ, ಏರಿಯಾ ಪ್ರಾಬ್ಲಮ್. ನೀರ್ ಬಿಡ್ತಾರ, ನೀರ್ಗೆ ತೊಂದ್ರೆ ಇಲ್ಲ, ಯಾವ್ದು ತೊಂದ್ರೆ ಇಲ್ಲ. ಅದನ್ನ ಆ ಕಡೆಗೆ ಬಿಡಲ್ಲ, ನಿಮ್ ಕಡೆಗೆ ಬಿಡ್ತಾರೆ. ಏನ್ ಮೋಸ ಇದು? ಆ ಕಡೆ ಕರೆಂಟ್ ಇಲ್ದಾಗ ಬಿಡೋದಿಲ್ಲ, ಕರೆಂಟ್ ಇದ್ದಾಗ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಹಿಡ್ಕೋದಿಲ್ಲ ಅವರು. ಅದಕ್ಕೆ ಬೇಕಂತಾರೆ ಅವ್ರಿಗೆ ಆ್ಯಪಲ್ಗೆ. ಹಂಗೆ ಮತ್ತೆ ಇದು ಮಳೆ ಬಂದ್ರೆ ಹೆಂಗವ ಇಲ್ಲಿ? ಮಳೆ ಬಂದ್ರೆ ಹಿಂಗೆ ನೀರು ಎಲ್ಲ ಸುರಿತಾವ. ಮನೆಗೇನೆ ಏನು ಸುರಿಯಲ್ಲ, ಹೊರಗಡೆ ನೀರು ಸುರಿತಾ ಇರ್ತಾವ. ತೆಜ್ಜೆ ಮನೆ ಹಂಗೆ ಬದ್ದಾಡ್ಕೊಂಡು ಹೋಗ್ಬೇಕು. ಏನ್ ಮಾಡೋದು? ಹಂಗಂತೀರಿ? ಹೆಂಗ ಗುದ್ದಾಡಕ್ಕೆ ಹೋಗ್ಬೇಕು. MLA ಕಡೆ ಬಂದಿಲ್ಲನ್ರಿ? ಇಲ್ಲ, ಬಂದಿಲ್ಲ. ಶಿವಣ್ಣ ಅಂತ. ಶಿವಣ್ಣ ಯಾರು ನಿಮ್ಮ MLA? ಇಲ್ಲಿ ಇವರು ಸಿ.ಕೆ. ರಾಮಮೂರ್ತಿ. ಅವರು. ಹೆಂಗೆ ಸರ್ ಏರಿಯಾ? ಈ ಕಡೆ ಎಲ್ಲ ಏರಿಯಾ ಚೆನ್ನಾಗಿದೆ, ಬಟ್ ಪಾಪ ಈ ಏರಿಯಾದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಭಾರಿ ಕಷ್ಟ ಇದೆ ರೀ. ಹೌದಾ? ಕುಡಿಯೋ ನೀರಿನ ವ್ಯವಸ್ಥೆ ಪಾಪ ಮತ್ತೆ ಬೇರೆ ಮತ್ತೆ ಎಲ್ಲ ಪರವಾಗಿಲ್ಲ, ಬೇರೆದೆಲ್ಲ. ಕುಡಿಯೋ ನೀರಿಗಂತೂ ತುಂಬಾ ತೊಂದರೆ ಇದೆ ಇವ್ರಿಗೆ. ಕಾವೇರಿ ನೀರು ಸರಿಯಾಗಿ ಬರ್ತಾ ಇಲ್ಲ ಅವ್ರಿಗೆ. ಮತ್ತೆ ಏನ್ ನೀರು ಕುಡಿಬೇಕಂಗ್ರಿ ಇವರು? ಎಲ್ಲ ಬೋರ್ ನೀರು ಬರ್ತದೆ, ಮಾಮೂಲಿ ವಾಟರ್ ಸಪ್ಲೈ ನೀರಿದೆ. ಅದು ಸಾಲ್ತಾ ಇಲ್ಲ ಅವ್ರಿಗೆ. ಒಂದಿನ ಬಿಟ್ರೆ ಒಂದಿನ ಬರುತ್ತೆ, ಒಂದಿನ ಬರಲ್ಲ. ಅದರಿಂದ ಕುಡಿಯೋ ನೀರು ಸಮಸ್ಯೆ ನನ್ನ ಪ್ರಕಾರ ಇಲ್ಲಿ. ಏನಂಗಾರೆ MLA ಗಮನಕ್ಕೆ ಬಂದೈತಿಲ್ರಿ? ಇದು ಬಂದಿದೆ, ಬಟ್ ಅವರು ಮಾಡಿದ್ದಾರೆ. ಒಂದ್ ದಿವಸ ಬಿಟ್ರೆ ಒಂದ್ ದಿವಸ ಬರುತ್ತೆ. ಒಂದ್ ಕಡೆ ನೀರು ಬಂದ್ರೆ ಒಂದ್ ಕಡೆ ಬರಲ್ಲ. ಒಂದ್ ಕಡೆ ನೀರು ಬಂದ್ರೆ ಒಂದ್ ಕಡೆ ಬರಲ್ಲ ಪಾಪ. ನೋಡ್ರಿ, ಮತ್ತೆ ಇಲ್ಲೆಲ್ಲ ಮನೆಗಳಿಗೆ ಹಕ್ಕುಪತ್ರ ಇಲ್ಲ. ಸುಮಾರು ಮನೆಗಳಿಗೆ ಹಕ್ಕುಪತ್ರ ಇಲ್ಲ. ಮತ್ತೆ ಇಲ್ಲಿ ಯಾರು ಇವ್ರನ್ನೆಲ್ಲ ನೋಡ್ಕೊಳ್ಳೋರು? ಯಾರು? ಇವರೇ ನೋಡ್ಕೋಬೇಕು. MLA ಅವರೇ ನೋಡ್ಕೋಬೇಕು. ಇವಾಗ ಇವರೇ ಎಲ್ಲ ನೋಡ್ಕೋಬೇಕು. ಇವ್ರು ನೋಡ್ಕೊಳ್ಳೋರು ಮತ್ತೆ ಯಾರಿಲ್ಲ ನೋಡ್ರಿ, ಅಷ್ಟೇ. ಇನ್ನೇನು ಹಂಗೈತ್ ಪರಿಸ್ಥಿತಿ. ಇವರೇ ಹೇಳ್ಬೇಕು, ಇವ್ರು ಬೇರೆ ಪ್ರಾಬ್ಲಮ್. ಇವರೇ ಹೆದರ್ಕೊಂಡು ಹೋದ್ರೆ ಅಲ್ಲಲ್ಲೇ ಒಳಗೆ ನಗಾಡ್ಕೊಂಡು ಬರ್ತಾ ಇದಾರೆ. ಏನ್ ನಿಮ್ಮ ಹೆಸರ? ಬಿಟ್ಬಿಡ್ತೀವ? ಇಬ್ರು ಒಂದೇ ತರ ಇದಿರಲ್ಲ, ಅಕ್ಕ ತಂಗಿನ? ಅಕ್ಕಂಗಿರ್ರಿ. ಎಲ್ಲಿ ಮನೆ? ಅಲ್ಲಿ ಮುಂದೆ ಇದೆ. ಹೌದು. ಏನ್ ನಿಮ್ಮ ಹೆಸರು? ದುರ್ಗಮ್ಮ. ನಿಮ್ಮ ಹೆಸರು? ಮಂಜುಳಾ. ಏನ್ ಕೆಲಸ ಮಾಡ್ತೀರಿ? ನಾವು ಹೌಸ್ ಪಿಕಿಂಗ್ ಮಾಡ್ತೀವಿ. ನೀವು? ವಾರ್ಡ್ ಹೆಲ್ಪರ್ ಜಯದೇವ್. ವಾರ್ಡ್ ಹೆಲ್ಪರ್. ವಾರ್ಡ್ ಹೆಲ್ಪರ್. ಮತ್ತೆ ಹೆಂಗೈತ್ರಿ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್?
ಅಯ್ಯೋ ಪ್ರಾಬ್ಲಮ್ ಜಗ್ಗಿ ಅದಾವಂತ್ರಿ. ಆ ಥರ ಏನಿಲ್ಲ ಸರ್. ಹೇಳ್ರಿ ಅವ್ರು ಗೊತ್ತು ಅವ್ರು. ಇಲ್ಲ ಇಲ್ಲ ಹೇಳ್ರಿ ಪರವಾಗಿಲ್ಲ. ಅಲ್ಲಿ ಬೇರೆಯವ್ರು ಇರ್ತಾರೆ ಅವ್ರನ್ನ ಕೇಳಿ. ಬೇರೆ ಮತ್ತೆ ನೀವು ಯಾರು? ಮನೆಗೆ ಹಕ್ಕುಪತ್ರ ಇದೆಯಾ? ನೀನ್ ಮಾತಾಡ್ತಿದ್ದಾರೆ ನೋಡಿ ಅವ್ರನ್ನ ಕೇಳಿ. ಅಲ್ಲ ಅವ್ರು ಬಿಡ್ರಿ, ಅವ್ರು ಮಾತಾಡ್ಸೋಣ. ಬರ್ರಿ ನೀವು ಬರ್ರಿ, ಭಾಳ ಜೋರ್ ಸೌಂಡ್ ಐತಿ ಬರ್ರಿ. ಏನು ಅವ್ರ ಹೆಸರೇನ? ಐಸ್ ಅಂಗಡಿ. ಬನ್ನಿ ಮೇಡಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳೋದಲ್ಲ. ಏನಿಲ್ಲ ಸರ್, ವಾಟರ್ ಬಂದು ನೆನ್ನೆ ಮಳೆ ಬಂದ್ಮೇಲೆ ಫುಲ್ಲು ಮಳೆ ನೀರೆಲ್ಲ ಇಲ್ಲಿದೆ. ವಿಡಿಯೋ ಇದೆಯಾ? ಬನ್ನಿ ಮಾತಾಡ್ ಬನ್ನಿ ಅಮ್ಮ, ತಮಾಷೆ ಅಲ್ಲ. ನಾವು ಸುಮ್ಮನೆ ಮಜಾ ಇರ್ಲಿ ಅಂತ ಕಾಮಿಡಿ ಮಾಡ್ತೀವಿ. ಇಲ್ಲ, ವಿಡಿಯೋ ಮಾಡಿದ್ವಿ. ಮೊಬೈಲ್ ನಮ್ಮ ಮಗಳು ತಗೊಂಡಿದ್ದಲ್ಲ ಕಾಲೇಜ್ಗೆ. ಫುಲ್ಲು ನೆನ್ನೆ ಇಲ್ಲಿವರೆಗೂ ಮನೆ ಒಳಗಡೆ ಎಲ್ಲ ನೀರು, ಆ ರೋಡಲ್ಲಿರೋ ನೀರೆಲ್ಲ ಇಲ್ಲಿವರೆಗೂ ನೀರು. ಏನಿಲ್ಲ, ಏನ್ ಮಾಡೋದಕ್ಕಾಗಲ್ಲ. MLA ಇವರಿದ್ದಾರೆ, ಆಮೇಲೆ ಬಾದರ್ ಅವ್ರು ಸರ್, ಸಿ.ಕೆ. ರಾಮಮೂರ್ತಿ ಬರಲ್ಲ ಇಲ್ಲಿ. ಕೇಳಿ ನೋಡಿ ಒಂದ್ಸತಿ ಅಷ್ಟೇ ಸರ್, ಬೇರೆ ಪ್ರಾಬ್ಲಮ್ ಇಲ್ಲ ಅಲ್ಲಿ. ಮತ್ತೆ ಲೇಡೀಸ್ ಕಡೆ ಇದು ರೊಕ್ಕ ಗಿಕ್ಕ ಬಂದವೋ ಇಲ್ಲೋ? ರೇಷನ್ ಕಾರ್ಡು ಬರ್ರಿ, ಯಾಕರ ನಿಮ್ ಸೌಂಡ್ ಜೋರ್ ಐತ್ರಿ, ಬರ್ಬೇಕಾ ಮಾತಾಡ್ಬೇಕಾ? ಬರುತ್ತೆ ಬಿಡಿ, ಅದೆಲ್ಲ ಬರುತ್ತೆ. ಅದೆಲ್ಲ ಬಂದಿದೆ. ಏನಮ್ಮ ಹೆಸರು? ನನ್ನ ಹೆಸರು ಯಶೋದಮ್ಮ. ಯಶೋದಮ್ಮ, ಆರಾಮೇನಿ. ನಮ್ಮ ಮನೆ ಪ್ರಾಬ್ಲಮ್ ನೀರೆಲ್ಲ ಹೋಗ್ಯಾವ, ಅದಕ್ಕೆಲ್ಲ ಒಳಗಡೆ ಹೋಗ್ಯಾವ, ಎಲ್ಲ ಮೋರ್ ತುಂಬಿ ಹೋಗ್ಯದ ನೋಡ್ಗ, ಎಲ್ಲ ತುಂಬ್ಯಾದ. ಆ ಕಡೆ ನೀರೆಲ್ಲ ಈ ಕಡೆ ಬರ್ತದೆ. ಅದೆಲ್ಲ ಚೆನ್ನಾಗಿ ಮಾಡ್ಬೇಕು, ರೋಡ್ ಚೆನ್ನಾಗಿ ಮಾಡ್ಬೇಕು. ಇದು ಅರ್ಧ ಮನೆ ಟೈಲ್ಸ್ ಹಾಕ್ಯಾರ, ಅರ್ಧ ಮನೆ ಟೈಲ್ಸ್ ಹಾಕಿಲ್ಲ. ಎಲ್ಲ ನಮ್ಗೆಲ್ಲ ಪ್ರಾಬ್ಲಮ್ ಆಗಿದೆ ಸರ್. ಎಲ್ಲ ಪ್ರಾಬ್ಲಮ್. ಹೌದು. ಮತ್ ಕೇಳ್ಕೊಳ್ರಿ ಸಿದ್ದರಾಮಣ್ಣನ. ಸಿದ್ದರಾಮಯ್ಯ ಏನ್ ಕೇಳೋದ, ಆತ ಅಲ್ಲಿರ್ತಾನ. ನಾವ್ ಯಾರು ನಮ್ನ ಕರ್ಕೊಂಡ್ ಹೋಗೋದಿಲ್ಲ ಈ ಏರಿಯಾದಾಗ. ನೀವ್ ಇಲ್ಲೇ ಕುಂದ್ರೆ ನಾವ್ ಮಾಡ್ಕೊಂಡ್ ಬರ್ತೀವಿ ಅಂತಾರ ಅವ್ರು. ಹಂಗೆ ನೀವ್ ಇಲ್ಲೇ ಕುಂದ್ರಿ, ಇಲ್ಲೇ ಸಾಯ್ರಿ ಎತ್ಲಾಗೆ, ನಮ್ದೇನ್ ಆಗ್ಬೇಕಿತ್ತು ನಿಮ್ದೇನ್ ಹೋಗ್ಬೇಕಿತ್ತು ಅಂತಾರ ನೋಡಿ. ಅಂತಾರ್ರಿ. ರೇಷನ್ ಕಾರ್ಡ್ ಐತ್ರಿ? ರೇಷನ್ ಕಾರ್ಡ್ ಅದ. ರೊಕ್ಕ ಬಂದವು? ರೊಕ್ಕ ಬರ್ತಾವ. ನಾನು ಪಿಂಚನ್ ರೊಕ್ಕ ಬರ್ತಾವ. ಪೆನ್ಷನ್ ಎಷ್ಟು ಬರುತ್ತೆ? 1200 ಬರ್ತಾವ. ಪಕ್ಕ ಬರ್ತೈತ್ರಿ? ಪಕ್ಕ ಬರ್ತದ. ಸಿದ್ದರಾಮಯ್ಯನ ಕಾಸು ಗೃಹಲಕ್ಷ್ಮಿ ಅದು ಬರ್ತದ. ಅದು ಬರ್ತೈತಿ. ಮತ್ತ ಅವ್ರ ರೊಕ್ಕ ಏನ್ ತೊಂದ್ರೆ ಇಲ್ಲ? ಇಲ್ಲ. ಇದೇ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್. ಕುಡಿಯಕ್ ನೀರ್ ಬರ್ತಾವ? ಕುಡಿಯಕ್ ನೀರ್ ಒಂದ್ ದಿವ್ಸ ಬರ್ತದ, ಒಂದ್ ದಿವ್ಸ ಬರೋದಿಲ್ಲ. ಒಂದ್ ದಿವ್ಸ ಬರ್ತಾವ, ಒಂದ್ ದಿವ್ಸ ಬರೋದಿಲ್ಲ. ಅದು ನಾರ್ಮಲ್ ಬಿಡ್ರಿ. ಚಲೋ ಆಯ್ತ್ರಿ. ಮಾಡ್ಸೋಣ ಅದಕ್ಕ ಬಂದಿವ್ರಿ. ಓಕೆ. ಇದು ಗುಲ್ಬರ್ಗ ಕಾಲೋನಿ. ಗುಲ್ಬರ್ಗ ಕಾಲೋನಿಯಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು, ಬೇಕಾದಷ್ಟು ಸಮಸ್ಯೆ ಇದಾವೆ. ಎಕ್ಸ್ಪೋಸ್ ಮಾಡ್ತಾ ಹೋದ್ರೆ ಎಷ್ಟು ಸಮಸ್ಯೆ ಇದೆ ನೋಡ್ರಿ ಇಲ್ಲಿ. ಯಾರಿವಳು ಡ್ರೀಮ್ ಗರ್ಲ್? ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಮರ್ಲಿಂಗಮ್ಮ ಸರ್. ಮರ್ಲಿಂಗಮ್ಮ. ಯಾವೂರು? ನಮ್ದು ಯಾದಗಿರಿ ರೀ. ಇಲ್ಲೇನು ಮಾಡತ್ರಿ? ಏನು ಮಾಡೋದ್ರಿ, ಏನು ಮಾಡಲ್ಲ, ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತೀರಿ? ಆ ಊರು ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ? ದುಡಿಯಾಕೆ ಬಂದ್ರಿ? ಏನು ದುಡಿತೀರಿ? ಕಾಂಕ್ರೀಟ್ ಕೆಲ್ಸಕ್ಕೆ ಹೋಗ್ತೀವಿ. ಕಾಂಕ್ರೀಟ್ ಕೆಲಸ. ಎಷ್ಟು ಕೊಡ್ತಾರೆ ರೊಕ್ಕ? 600 ರೂಪಾಯಿ ಕೊಡ್ತಾರೆ ಸರ್. 600 ರೂಪಾಯಿ ಕೊಡ್ತಾರೆ ರೀ ಒಂದು ದಿನಕ್ಕೆ? ಮನೆ ಸ್ವಂತ ಮನೆ ಬಾಡಿಗೆ ಮನೆ ಐತಿ? ಬಾಡಿಗೆ ಮನೆ ಐತಿ. ಎಷ್ಟು ಕಟ್ತೀರಿ ಬಾಡಿಗೆ? 5000. 5000. ಓಕೆ. ಏನು ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ನಮ್ಮ ಏರಿಯಾದಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ. ಯಾವ್ದಂತ ಸಾಲ್ವ್ ಮಾಡ್ತೀರಾ? ಎಲ್ಲ ಪ್ರಾಬ್ಲಮ್. ಅದು ಹೇಳ್ರಿ ನೋಡೋಣ ಯಾವ್ಯಾವ ಪ್ರಾಬ್ಲಮ್. ಅಯ್ಯೋ ಎಲ್ಲಂತ ಹೇಳಕ್ಕಾಗಲ್ಲ ಸರ್. ಹೇಳ್ಬೇಕು. ಯಾರು ಸಾಲ್ವ್ ಮಾಡಲ್ಲ ಸರ್, ಹೇಳಿದ್ರ? ಈಗ ನಾವು ಮಾಡಿಸಿದೀವಲ್ಲ ಮನೆಯೆಲ್ಲ. ಏನ್ ಮಾಡಿಸಿರಿ ಸರ್? ಹಿಂಗೆ ತುಂಬಾ ಸ್ಲಮ್ಗಳಿಗೆಲ್ಲ ಹೋಗಿ, ಈ ತರ ಏರಿಯಾಗಳಿಗೆಲ್ಲ ಹೋಗಿ ನಿಮ್ದು ಏನೇನು ಪ್ರಾಬ್ಲಮ್ ಐತೆಲ್ಲ ಕ್ಲಿಯರ್ ಮಾಡ್ಸಿವಲ್ಲ. ಮತ್ತೆ ನೀವ್ ಯಾಕೆ ನಮ್ಮಂಗಿಲ್ಲ ಮಾಡಿಸ್ಬೇಕು? ಎಲ್ಲಿ ನೋಡಿ ಇಲ್ಲ ಸರ್. ನೀವು ನೋಡ್ಲಿಲ್ಲ ಅಂದ್ರೆ ನಮ್ ತಪ್ಪೇನ್ರಿ? ನೀವು ನೋಡಿಲ್ಲ, ನಿಮ್ ತಪ್ಪು. ನೀವ್ ಹೇಳ್ರಿ, ನೀವ್ ಹೇಳಿದ್ರೆ ಅಲ್ವಲ್ರಿ ಪ್ರಾಬ್ಲಮ್ ಸಾಲ್ವ್ ಆಗೋದು. ಅಯ್ಯೋ ಯಾರು ಮಾಡ್ತಾರ ಹೋಗ್ರಿ ಅಂತ ಬಿಟ್ರೆ ಯಾರು ಮಾಡಲ್ಲ. ನಾವು ಬಂದಿವಲ್ಲ ಈಗ. ಇಲ್ಲಿವರೆಗೆ ಯಾರು ಕೇಳಕ್ ಬಂದಿದ್ರಾ? ಟಿವಿ ಅವ್ರು ಬಂದಿದ್ರಾ? ನಾವು ಬಂದಿದೀವಿ ಅಂದ್ರೆ ಅರ್ಥ ಯಾರೊಬ್ರು ಬಂದಾರ ಸರ್. ನಮ್ಮ ಏರಿಯಾದವ್ರನ್ನ ಕೇಳಿ, ಲೀಡರ್ದವ್ರನ್ನ ಮಾಡಿಸ್ರಿ. ಲೀಡ್ರ್ ಅಲ್ರಿ, ಲೀಡ್ರ್ ಹೇಳಲ್ರಿ. ಲೀಡ್ರ್ ಒಳಗೆ ಡೀಲ್ ಆಗ್ತಾರೆ. ನೀವ್ ಹೇಳ್ಬೇಕು. ಹಂಗೇನ್ ಮಾಡಲ್ಲ ಸರ್. ಹಂಗ್ ಮಾಡಲ್ಲ. ಎಲ್ಲ ಅವ್ರಿಗೆ ಹೇಳಿದ್ರೆ ಮಾಡಿಸ್ತಾರ್ರಿ. ನಮ್ಮ ಅದೇ ಮಾಡ್ತಾರೆ. ಪೂರ್ತಿ ಮಾಡಿಸ್ಬೇಕಲ್ಲ. ಮಾಡ್ಸಾರ ಸರ್ ಪೂರ್ತಿ. ಅವ್ರನ್ನ ಕೇಳಿ. ಹೋಟೆಲ್ ಎಲ್ಲ ಹಾಕದ? ನಾವು ಕಾಂಗ್ರೆಸ್ಗೆ ಹಾಕ್ತಿವಿ. ಓಟ್ ಇಲ್ಲ. ಯಾರಿಗೆ ಹಾಕ್ತಿರಿ ಕೇಳಲಿಲ್ಲ. ಎಲ್ಲ ಹಾಕೋದು? ಸ್ಕೂಲಲ್ಲಿ. ಇಲ್ಲೇ ಹಾಕೋದು? ಇಲ್ಲೇ ಹಾಕೋದು. ಯಾರಿಗಾದ್ರೂ ಓಟ್ ಹಾಕ್ರಿ, ಒಳ್ಳೆಯವ್ರಿಗೆ ಹಾಕ್ರಿ. ಆಯ್ತು ಚಲೋ. ಏನಮ್ಮ ಏನು ಓದಕತಿ? 10th ಮುಗಿತಾ? ಹೋಗ್ಬೇಕಾ? ಇವಾಗ ಹೋಗ್ಬೇಕು. ನಿಮ್ಮ ಏರಿಯಾ ಒಳಗೆ ಏನೇನು ಪ್ರಾಬ್ಲಮ್ ಇದಾವೆ ನೀನಾರು ಹೇಳ್ಬೇಕು. ಗೊತ್ತಿಲ್ಲ, ಒಲಿ ಬಿಡತ್ತೆ. ಏಯ್
ಚೆನ್ನಾಗಿದೆಯವ? ಏನ್ ಚೆನ್ನಾಗಿ ನಮ್ಮಪ್ಪ ಹಿಂಗ ಆಪರೇಷನ್ ಆಗ್ಯದ. ಆಪರೇಷನ್ ಆಗೈತೇನವ? ಅಯ್ಯೋ ಏನು ಹುಷಾರಿಲ್ಲ. ಈಗ ಒತ್ಕೊಂಡಿದ್ದೀನಿ. ಸೈಲೆಂಟ್ ಆಗಿರಿಯಲ್ಲ. ಹಾ ಇಲ್ಲಿ ಒತ್ಕೊಂಡಿದ್ದೀನಿ ಸಾರ್. ಬಿದ್ದೇನವ? ಇಲ್ಲ ಕೈ ಯಾಕ್ರೋ ಬಿದ್ರು ಅವರು? ಏಯ್ ನಗ್ತಿರಲ್ರ, ಯಾಕ್ರೋ ಬಿದ್ರು ಅವರು? ಹಾ ಸುಮ್ಮನೆ ಒತ್ಕೊಂಡಿದ್ದೀನಿ ಸಾರ್. ಎಪ್ಪಣ ಬಿಸಾಕಿತ್ತು. ಆಸ್ಪತ್ರೆಗೆ ಹೋಗಿದ್ದೇನವ? ಆಪರೇಷನ್. ಏನ್ ನಿಮ್ಮ ಹೆಸರು? ಎಲ್ಲಮ್ಮ. ಎಲ್ಲಮ್ಮ. ಯಾವ ಊರು ನಿಮ್ದು? ಗುಲ್ಬರ್ಗ. ಗುಲ್ಬರ್ಗ, ಕಲಬುರ್ಗಿ. ಎಷ್ಟು ವರ್ಷ ಆಗ್ತೀವಿ ಇಲ್ಲಿ ಬಂದು? 3 ರೂಪಾಯಿ ದುಡ್ದೇನೆ. ಹಾ 100 ರೂಪಾಯಿ ದುಡ್ದೀರಾ? 3 ರೂಪಾಯಿ. 3 ರೂಪಾಯಿಂದ ಇಲ್ಲೇ ಇದ್ದೀರಾ? ಎಷ್ಟು ವರ್ಷ ಆತಂಗದ್ರೆ? ಆಯ್ತು 70 ಆಗ್ಯಾವ 80 ಆಗ್ಯಾವ. 3 ರೂಪಾಯಿಂದನು ಇಲ್ಲೇ ದುಡ್ದಾರಂತ ಬಂದು ಬೆಂಗಳೂರಿನೊಳಗ. ನಮ್ಮ ಮಕ್ಕಳಲ್ಲಿ ಇಲ್ಲೇ ಹುಟ್ಟಾಗ ಹಾ ಇದಲ್ಲ